ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತಿನ ಸುದ್ದಿನ ಅಂದರೆ ಇವತ್ತಿಂದ 9 ಗಂಟೆ ಸುದ್ದಿನ ಬಹಳ ವಿಭಿನ್ನವಾಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅಂದರೆ ಎಲ್ಲ ವಿವರಗಳಿರಬೇಕು. ಅದರಲ್ಲಿ ರಾಜ್ಯದ ವಿವರಗಳಿರ್ತವೆ, ದೇಶದ ವಿವರಗಳಿರ್ತವೆ, ಪ್ರಪಂಚದ ವಿದ್ಯಮಾನಗಳು ಏನೇನಿರ್ತವೆ ಅದೆಲ್ಲವನ್ನು ಕೂಡ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಈ ಅರ್ಧ ಗಂಟೆಯ ಒಳಗಡೆಗೆ ನಿಮಗೆಲ್ಲ ವಿವರಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಬಹಳ ವಿಶೇಷವಾಗಿ ವಿಭಿನ್ನವಾಗಿ ನಿಮ್ಮ ಮುಂದಿಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತಿಂದ ಟಿವಿ9 ಮಾಡ್ತಿರುವಂಥದ್ದು. ಇದೆಲ್ಲದರ ಜೊತೆಗೆ ಒಂದು ಸಂಗತಿನ ಹೇಳಲೇಬೇಕು ನಾನು. ಯಾಕಂದರೆ 5 ನಾವು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿರ್ತೀವಿ, ವಿಭಾಗಗಳನ್ನು ಮಾಡ್ಕೊಂಡಿರ್ತೀವಿ. ಅದರ ಆಧಾರದ ಮೇಲೆ ನಾವು ಒಂದೊಂದೊಂದೊಂದು ಕೊಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡಿ, ಇವತ್ತು ಲೆಕ್ಕದಲ್ಲಿ ಶುಕ್ರವಾರ ಅನ್ನುವಂಥದ್ದು ಕರಾಳ ಶುಕ್ರವಾರ ಆಗಿ ಮಾರ್ಪಾಡಾಗಿದೆ. ಬಹುಶಃ ಏನು ಅಂತಂದ್ರೆ ಯಾರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಬ್ಬುತ್ತೆ ಕೊರೋನಾ ಅಂತ ಕನಸು ಮನಸ್ಸರು ಕೂಡ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಕರುನಾಡಿಗೆ ಇವತ್ತು ಶುಕ್ರವಾರ ಅನ್ನುವಂಥದ್ದು ಕರಾಳ ಶುಕ್ರವಾರ ನಂಬರ್ 1. ಜೊತೆಗೇನು ಅಂತಂದ್ರೆ ಎಷ್ಟರ ಮಟ್ಟಿಗೆ ಈ ಕೊರೋನಾ ಕ್ರೂರಿ ಹಬ್ಬುತ್ತಾ ಇದೆ ಅಂತ ನಾವು 2ನೇ ಪಾಯಿಂಟಲ್ಲಿ ನಾವು ಕೊಡ್ತೀವಿ ನಿಮಗೆ. ಅಂದರೆ ಇದಕ್ಕೆ ಕರುಣೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಕರುಣಾಜನಕ ಈ ಕೊರೋನಾ ಕಥೆಗಳಿದಾವಲ್ಲ, ಒಂದೆರಡಲ್ಲ. ಅಂದರೆ ಗರ್ಭಿಣಿಯಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮುದುಕರ ತನಕ ಎಲ್ಲರನ್ನೂ ಕೂಡ ವ್ಯಾಪಿಸ್ತಾ ಇದೆ. ನಂಬರ್ 2. ಇನ್ನು 3ನೇ ಸಂಗತಿ, ಬೆಂಗಳೂರಿನ ಕೇಸ್ಗಳು ಏನೇನಿದೆ ಆ ಬೆಂಗಳೂರಿನ ಕೇಸ್ಗಳ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಾವು ನಿಮ್ಮ ಮುಂದಿಡ್ತಿರುವಂಥದ್ದು. ಅಂದರೆ ಪ್ರತಿ ವಿವರಗಳನ್ನು ನಾವು ಎಲ್ಲವನ್ನೂ ಕೂಡ ನಿಮ್ಮ ಮುಂದಿಡ್ತೀವಿ. ನಂಬರ್ 3. ಇನ್ನು ನಂಬರ್ 4, ಈ ಸಂಗತಿಗಳನ್ನು ಹೇಳಲೇಬೇಕು. ಏನು ಅಂತಂದರೆ ದೇಶದಲ್ಲಿ ಕಿಲ್ಲರ್ ರಣ ಕೇಕೆ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಆರ್ಭಟ ಎಷ್ಟರ ಮಟ್ಟಿಗೆ ಜೋರಾಗಿದೆ, ಅದರ ಸಂಗತಿನ ಕೊಡ್ತೀವಿ. ಇನ್ನು 5ನೇದು ಮತ್ತು ಕೊನೆಯದು, ಪ್ರಪಂಚದ ವಿದ್ಯಮಾನಗಳೇನೇನು. ಯಾಕಂದರೆ ಈ ಕೊರೋನಾ ಅನ್ನುವಂಥದ್ದು ಕೇವಲ ಇಲ್ಲಿ ಮಾತ್ರ ಇರುವಂಥದ್ದಲ್ಲ, ವಿಶ್ವವನ್ನು ವ್ಯಾಪಿಸಿಕೊಂಡಿರುವಂಥದ್ದು. ಜಗತ್ತಿನ ಕಂಪ್ಲೀಟ್ ರೌಂಡಪ್ ಅನ್ನು ನಾವು ನಿಮಗೆ ಕೊಡ್ತೀವಿ. ಇನ್ನಿದೆಲ್ಲದರ ಜೊತೆಗೆ ನಾನು ಆರಂಭದಲ್ಲಿ ನಾನು ಹೇಳಲೇಬೇಕು, ಇವತ್ತು ನಿಜಕ್ಕೂ ಶುಕ್ರವಾರ ಅನ್ನುವಂಥದ್ದು ಒಳ್ಳೆ ಶುಕ್ರವಾರ ಆಗಿಲ್ಲ ನಮಗೆ. ಅದು ಕೊರೋನಾ ಶುಕ್ರವಾರ ಆಗಿದೆ, ಕರಾಳ ಶುಕ್ರವಾರ ಆಗಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ಹಬ್ಬಿರುವಂಥದ್ದು. ಹಾಗಾದರೆ ಇವತ್ತು ಎಷ್ಟರ ಮಟ್ಟಿಗೆ ಕೊರೋನಾ ಬೆಚ್ಚಿ ಬೀಳಿಸಿದೆ ನಮ್ಮನ್ನು, ಬನ್ನಿ ನೋಡೋಣ. ದಾವಣಗೆರೆ 14, ಉತ್ತರ ಕನ್ನಡ 12, ಬೆಳಗಾವಿ 11, ಬೆಂಗಳೂರು 9. ಇಂದು ಒಂದೇ ದಿನ 50 ಪಾಸಿಟಿವ್. ಒಟ್ಟು ಸೋಂಕಿತರು 755. ನಿಜ, ಕಿಲ್ಲರ್ ಕೊರೋನಾ ಇವತ್ತು ಕರುನಾಡಿನ ನೆಮ್ಮದಿಗೆ ಅಕ್ಷರಶಃ ಕೊಳ್ಳಿ ಇಟ್ಟಿದೆ, ಅಟ್ಟಹಾಸಕ್ಕೆ ಇಳಿದಿದೆ. ಯಾಕಂದ್ರೆ ಕೊರೋನಾ ಅನ್ನೋ ಶಬ್ದ ಕಿವಿಗೆ ಬಿದ್ದಾಗಿನಿಂದ ಕಂಡು ಕೇಳರಿಯದಂತ ಭೀಕರ ರಣಭೀಕರ ಸೋಂಕಿನ ಸ್ಫೋಟವೇ ಇಂದು ನಡೆದಿದೆ. ಅರ್ಥಾತ್ ಒಂದೇ ದಿನ ಬರೋಬ್ಬರಿ 50 ಮಂದಿ, ಅಂದ್ರೆ ಅರ್ಧ ಶತಕ ಸಿಡಿಸಿದೆ. ತಮ್ಮಿದ್ರೆ ಕಟ್ಟಿ ಹಾಕಿ ಅನ್ನೋ ರೀತಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಆರು ಜಿಲ್ಲೆ 50 ಮಂದಿಗೆ ಅಟ್ಯಾಕ್. ಸೋಂಕಿತರ ಸಂಖ್ಯೆ 753. 3ನೇ ಹಂತ ದಾಟಿ 4ನೇ ಹಂತಕ್ಕೆ ಎಂಟ್ರಿ ಕೊಡ್ತಾ ಕಿಲ್ಲರ್. ಇವತ್ತು ರಾಜ್ಯದಲ್ಲಿ ಕೊರೋನಾ ಸಿಡಿದ ರೀತಿ ಇಡೀ ಕರುನಾಡನ್ನೇ ಕಂಗೆಡಿಸಿದ್ದು ಎಷ್ಟು ನಿಜವೋ. ಹೊಸ ಹೊಸ ಆತಂಕ, ಹೊಸ ಭೀತಿ, ಹೊಸ ದುಗುಡವನ್ನ ಹುಟ್ಟಿಸಿದೆ. ಆ ದುಗುಡವೇ ಕೊರೋನಾ. ಕರುನಾಡಿನಲ್ಲಿ 3ನೇ ಹಂತವನ್ನು ದಾಟಿ 4ನೇ ಹಂತಕ್ಕೆ ಹೋಗಿ ಬಿಡ್ತಾ ಅನ್ನೋ ಭಯ. ಯಾಕಂದ್ರೆ ಸಿಂಗಲ್ ಡಿಜಿಟ್ ಪಾಸಿಟಿವ್ ಕೇಸ್ ಬರ್ತಾ ಇದ್ದ ಜಿಲ್ಲೆಗಳಲ್ಲಿಂದು ಸೋಂಕಿತರ ಸಂಖ್ಯೆ 2 ಅಂಕಿಗೆ ಬಂದಿದೆ. ಕೊರೋನಾದ ಗುರುತೇ ಇಲ್ಲದ ಜಿಲ್ಲೆಗಳಿಗೂ ಹೆಮ್ಮಾರಿ ಕಾಡ್ಗಿಚ್ಚಿನಂತೆ ವ್ಯಾಪಿಸಿದೆ. ಹಾಗಿದ್ರೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೇಸ್ ಬಂದ್ವು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದಾವಣಗೆರೆ ಚಿತ್ರಣವನ್ನ ಒಂದೇ ವಾರಕ್ಕೆ ಕೊರೋನಾ ಚೇಂಜ್ ಮಾಡಿಬಿಟ್ಟಿದೆ. ಪ್ರತಿದಿನವೂ 2 ಅಂಕಿಯಷ್ಟು ಸೋಂಕು ಹೊರಬರ್ತಾ ಇದೆ. ಇಂದು ಕೂಡ ದಾವಣಗೆರೆಯಲ್ಲಿ 14 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 66ಕ್ಕೆ ಏರಿಕೆಯಾಗಿದೆ. ಹಾಗೆ ಉತ್ತರ ಕನ್ನಡದಲ್ಲಿಂದು 12 ಮಂದಿಗೆ ಡೆಡ್ಲಿ ವೈರಸ್ ಒಕ್ಕರಿಸಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 24 ಆಗಿದೆ. ಇನ್ನು ಕುಂದಾನಗರಿ ಬೆಳಗಾವಿಯನ್ನ ತಬ್ಲೀಗ್ಗಳ ನಂಟು ಕಂಗೆಡಿಸಿದೆ.
ಕಂಗೆಡಿಸಿದೆ. ಇವತ್ತು ಕೂಡ ಜಿಲ್ಲೆಯಲ್ಲಿ 11 ಹೊಸ ಕೇಸ್ ಪತ್ತೆಯಾಗಿದ್ದು ಸೋಂಕಿತರ ಸಂಖ್ಯೆ 83ಕ್ಕೆ ಏರಿಕೆಯಾಗಿದೆ. ಮತ್ತೆ ಕೊರೋನಾ ಹೆಡ್ ಕ್ವಾರ್ಟರ್ ಆಗಿರೋ ಬೆಂಗಳೂರಲ್ಲಿ ಹೊಸದಾಗಿ 9 ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಸಿಟಿಯಲ್ಲಿ ಸೋಂಕಿತರ ಸಂಖ್ಯೆ 163ಕ್ಕೆ ವೃದ್ಧಿಸಿದೆ. ಹಾಗೆ ಚಿತ್ರದುರ್ಗದಲ್ಲಿ ಇಂದು 3 ಸೋಂಕು ವಕ್ಕರಿಸಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 4 ಆಗಿದೆ. ಇನ್ನು ಬಳ್ಳಾರಿಯಲ್ಲಿಂದು ಒಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಬಂದಿದ್ದು ಜಿಲ್ಲೆಯಲ್ಲೊಟ್ಟು 15 ಕೇಸ್ಗಳಿವೆ. ಹೀಗೆ ಜಿಲ್ಲೆಗೂ ಗಲ್ಲಿಗೂ ಹಳ್ಳಿಗೂ ಹಬ್ಬುತ್ತಿರೋ ಹೆಮ್ಮಾರಿಯ ಸುಳಿವಿಲ್ಲದ ಹೆಜ್ಜೆ ರಾಜ್ಯದಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ. ಕೊರೋನಾದ ವ್ಯಾಘ್ರ ರೂಪ ಸದ್ದಿಲ್ಲದೆ ತೆರೆದುಕೊಳ್ತಿದ್ಯಾ ಅನ್ನೋ ಅನುಮಾನ ಮೂಡಿಸಿದೆ. ಇಂಥ ಅನುಮಾನ ಹುಟ್ಟೋಕೆ ಕಾರಣ ಇವತ್ತು ಪಾಸಿಟಿವ್ ಆದ ಕೇಸ್ಗಳ ಡೀಟೇಲ್ಸ್. ಹಾಗಿದ್ರೆ ಕೊರೋನಾ ಹೇಗೆ, ಯಾರಿಗೆ, ಯಾವ ಊರಿಗೆ ದಾಳಿ ಇಟ್ಟಿದೆ ಅನ್ನೋದನ್ನ ತೋರಿಸ್ತೇವೆ ನೋಡಿ. ಕೊರೋನಾ ವಿಷವ್ಯೂಹ ಇವತ್ತು ಬರೋಬ್ಬರಿ 10 ಮಕ್ಕಳಿಗೆ ಸುತ್ತಿಕೊಂಡಿದೆ. ಅದರಲ್ಲೂ ದಾವಣಗೆರೆಯಲ್ಲಿ ಬರೋಬ್ಬರಿ 6 ಮಕ್ಕಳಿಗೆ ಹೆಮ್ಮಾರಿ ನಂಜು ಅಂಟಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ 4 ಪುಟಾಣಿಗಳಿಗೂ ಕೊರೋನಾ ಕಂಟಕವಾಗಿದೆ. ಇದಕ್ಕಿಂತ ಭೀಕರ ಅಂದ್ರೆ ಭಟ್ಕಳದಲ್ಲಿ 5 ತಿಂಗಳ ಹಸುಗೂಸಿಗೂ ಕಿಲ್ಲರ್ ಕಾಡುತ್ತಿದೆ. ಮಕ್ಕಳನ್ನ ಕಾಡಿರೋ ಕೊಲೆಪಾತಕ ಕೊರೋನಾ ಮಹಿಳೆಯರಿಗೂ ದೊಡ್ಡ ಗುತ್ತಾಗಿದೆ. ಯಾಕಂದ್ರೆ ಇಂದು ಪತ್ತೆಯಾದ 48 ಸೋಂಕಿತರ ಪೈಕಿ 24 ಮಹಿಳೆಯರಿಗೆ ಕಂಟಕವಾಗಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9 ಮಹಿಳೆಯರಿಗೆ ಅಂಟಿದ್ರೆ ದಾವಣಗೆರೆಯಲ್ಲಿ 7 ಮಹಿಳೆಯರಿಗೆ ಕಂಟಕವಾಗಿದೆ. ಇನ್ನು ಬೆಳಗಾವಿಯಲ್ಲಿ 5, ಬೆಂಗಳೂರಿನಲ್ಲಿ 2, ಬಳ್ಳಾರಿಯಲ್ಲಿ 1 ಮಹಿಳೆಯು ಸೋಂಕಿನ ಸುಳಿಗೆ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿಂದು 9 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಅದರಲ್ಲಿ 2 ಮಹಿಳೆಯರು 5 ಪುರುಷರಿದ್ದಾರೆ. ಇನ್ನಿಬ್ಬರ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಸೋಂಕಿತರ ಪೈಕಿ 35 ವರ್ಷದ ಮಹಿಳೆ ಇದ್ದು 23 ವರ್ಷದ 2 ಹಾಗೂ 19 ವರ್ಷದ 1 ಯುವಕನಿದ್ದಾರೆ. ಹಾಗೆ 25 ವರ್ಷ 40 ವರ್ಷದ ವ್ಯಕ್ತಿಗೂ ಕೊರೋನಾ ವಕ್ಕರಿಸಿದೆ. ಒಟ್ನಲ್ಲಿ ಕೊರೋನಾ ಕಂಡು ಕೇಳರಿಯದ ರೀತಿಯಲ್ಲಿ ವೇಗವಾಗಿ ಆತಂಕಕಾರಿಯಾಗಿ ಹಬ್ಬುತ್ತಿದ್ದು ಕರ್ನಾಟಕ ಕೊರೋನಾದ ಉರುಳಿಗೆ ಕೊರಳನ್ನ ಒಡ್ಡುತ್ತಿದೆ. ಇಂದು ಇಷ್ಟೊಂದು ಹಾವಳಿ ಇಟ್ಟಿರೋ ಕೊರೋನಾ ನಾಳೆ ಇನ್ನೆಷ್ಟು ಅಟ್ಟಹಾಸ ಮೆರೆಯುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್ TV9. ಬೆಂಗಳೂರಲ್ಲಿ ಮೊದಲ 9 ಕೇಸ್ಗಳು ಸೇರಿಕೊಂಡು ಒಟ್ಟು 15 ಕೇಸ್ಗಳು ಇಲ್ಲಿ ತನಕ ಪಾಸಿಟಿವ್ ಆಗಿರುವಂಥದ್ದು. ನೋಡಿ, ಗಮನಿಸಬೇಕಾದಂಥ ಸಂಗತಿ ಅಂತಂದರೆ ದಾವಣಗೆರೆ ಗ್ರೀನ್ ಝೋನಲ್ಲಿತ್ತು. ಇವತ್ತು ದಾವಣಗೆರೆನ ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಒಂದು ಲೆಕ್ಕದಲ್ಲಿ ಕಂಟೈನ್ಮೆಂಟ್ ಝೋನ್ ಆಗಿ ಪರಿವರ್ತನೆ ಆಗೋಗ್ಬಿಟ್ಟಿದೆ. ಬಹಳ ಬೇಸರ ಸಂಗತಿ ಅಂತಂದರೆ ದಾವಣಗೆರೆ ಪಕ್ಕದಲ್ಲೇ ಇರುವಂಥ ಚಿತ್ರದುರ್ಗದಲ್ಲಿ ಇವತ್ತು 3 ಕೇಸ್ಗಳು ಪತ್ತೆಯಾಗಿರುವಂಥದ್ದು. ಅಂದರೆ NH4 ಏನಿದೆಯಲ್ಲ ಹೈವೇ, ಆ ಹೈವೇನಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳನ್ನು ನಿಧಾನವಾಗಿ ಕೊರೋನಾ ಕವರ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಇದಕ್ಕೆ ಜವಾಬ್ದಾರಿ ಯಾರು? ಬಹಳ ಗಮನಿಸಬೇಕಾದಂಥ ಸಂಗತಿ. ಎಲ್ಲಿ ತನಕ ನಮಗೆ ಎಚ್ಚರಿಕೆ ಬರಲ್ವೋ, ಎಲ್ಲಿ ತನಕ ನಾವು ಜಾಗೃತಿ ವಹಿಸಲ್ವೋ ಅಲ್ಲಿ ತನಕ ಡೆವಲಪ್ಮೆಂಟ್ ಆಗಲ್ಲ ಖಂಡಿತವಾಗಲೂ. ನೋಡಿ, ಹಾಗಾದರೆ ಏನಾದರೂ ಈ ಸಮುದಾಯಕ್ಕೇನೆ ಸೋಂಕು ತಗಲಿಬಿಟ್ಟಿದೆಯಾ ಅನ್ನುವಂಥದ್ದು. ಹಾಗಾದರೆ ಸಮುದಾಯಕ್ಕೆ ಸೋಂಕು ಹರಡೋದು ಅಂದ್ರೆ ಏನು? ವೈರಸ್ ಬಂದ ಮೂಲ ಪತ್ತೆನೇ ಆಗಲ್ಲ ನಿಮಗೆ. ಎಲ್ಲಿಂದ ಬಂತು, ಯಾರಿಂದ ಬಂತು, ಏನು ಎತ್ತ ಏನು ಗೊತ್ತಾಗಲಿಲ್ಲ ಅಂತಂದರೆ ಇಡೀ ಸಮುದಾಯಕ್ಕೆ ಸೋಂಕು ರೋಗ ಹರಡಿದೆ ಅಂತ ಅರ್ಥ. ಇನ್ನು 2ನೇ ಪಾಯಿಂಟ್ ನಾವು ತೋರಿಸ್ತಾ ಇದ್ದೀವಿ. ಸಮುದಾಯದ 60% ಜನಕ್ಕೆ ವೈರಸ್ ತಗಲಿಬಿಡುತ್ತೆ. 60% ಜನಕ್ಕೆ ವೈರಸ್ ತಗಲಿ ಆದಮೇಲಿಂದ ಅಂದರೆ ಇನ್ನೇನಾಗ್ಲಿಕ್ಕೆ ಸಾಧ್ಯ? ಇದು ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಸೋಂಕು ಹರಡುವಿಕೆ ಎಷ್ಟರ ಮಟ್ಟಿಗೆ ಆಗುತ್ತೆ, ಏನು ಎತ್ತ ಅನ್ನುವಂಥದ್ದು. ಆ ಸೋಂಕು ಬಂದು ಸೋಂಕಿಂದ ಅವ್ರು ಚೇತರಿಸ್ಕೊಂಡು ಅದೆಲ್ಲ ಆದಮೇಲೆ ಒಂದು ಲೆಕ್ಕದಲ್ಲಿ ನಮ್ಮಲ್ಲೇ ದೇಹದಲ್ಲಿ ಒಂದು ಶಕ್ತಿ ಬರುತ್ತೆ, ಪ್ರತಿರೋಧ ಶಕ್ತಿ. ಅಂದರೆ ದೇಹದಲ್ಲಿನೇ ಉತ್ಪಾದನೆ ಆಗಬೇಕದು. ನೋಡಿ, ಒಂದು ತಿಳ್ಕೊಳ್ಳಿ, ಇನ್ನು ವೈರಸ್ ಒಂದು ಸರಿ ಬಂತು ಅಂತಂದರೆ ಸಾಯೋ ತನಕ ವೈರಸ್ ಇರುತ್ತೆ.
ಎಲ್ಲಿ ತನಕ ನಮ್ಮ ಈ ಪ್ರತಿರೋಧ ಶಕ್ತಿ ಸ್ಟ್ರಾಂಗ್ ಇರುತ್ತಲ್ಲ ಅಲ್ಲಿ ತನಕ ನಾವು ಬದುಕ್ತೀವಿ ಅನ್ನುವಂಥದ್ದು. ಆದರೆ ಒಂದನ್ನು ಅರ್ಥ ಮಾಡ್ಕೋಬೇಕು, 8 ಜನರನ್ನ ಅಂತ ನೀವು ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸ್ತೀರಿ ಸ್ವಾಮಿ, 8 ಜನರನ್ನ ಅಂತ ಹೇಳಿ ಐಸೋಲೇಷನ್ ವಾರ್ಡ್ಗಳನ್ನು ತಯಾರು ಮಾಡ್ತೀರಿ ನೀವು. ಆಗದಿರುವಂಥ ಕೆಲಸ ಇದು, ಭಾಳ ಗಮನಿಸಬೇಕಿದು. ವೃದ್ಧರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರನ್ನ ಬಹಳ ಬಹಳ ಜಾಗೃತಿಯಿಂದ ನೋಡ್ಕೋಬೇಕು. ಅಂದರೆ ಲಾಕ್ಡೌನ್ ಆಗಿ ತೆರವಾದ ಮೇಲೂ ಕೂಡ ಕನಿಷ್ಠ ಪಕ್ಷ ಅವ್ರನ್ನ 2 ತಿಂಗಳು ಐಸೋಲೇಟ್ ಮಾಡಬೇಕು. ಆಗುವಂಥ ಸಾಧ್ಯತೆಗಳ ಅಂದರೆ ವೃದ್ಧರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರನ್ನ ಪಕ್ಕಾ ನೀವು ಐಸೋಲೇಟ್ ಮಾಡಬೇಕು ಅನ್ನುವಂಥದ್ದು. ಒಂದು ಪಕ್ಷ ಮಾಡಲಿಲ್ಲ ಅಂತಂತಂದರೆ ಕಷ್ಟ ಕಾದಿದೆ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಒಂದು ಸಂಗತಿನ ಜ್ಞಾಪಿಸ್ಕೋಬೇಕು. ನಾನು ಹೇಳ್ತಾ ಇದ್ದೆ, ಜನರು ಜಾಗೃತವಾಗಲಿಲ್ಲ ಅಂತಂದರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. 8 ಜನರನ್ನ ಅಂತ ನೀವು ಸ್ಪೆಷಲ್ ವಾರ್ಡ್ಗಳನ್ನು ಮಾಡ್ತೀರಿ, 8 ಜನರನ್ನ ಅಂತ ಸೇರಿಸ್ತೀರಿ, 8 ಜನಕ್ಕೆ ಅಂತ ಚಿಕಿತ್ಸೆ ಕೊಡ್ತೀರಿ. ಈಗಲಾದರೂ ಜನ ಕಣ್ಣು ಬಿಡಬೇಕು, ಈಗಲಾದರೂ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಜನರು ಅರ್ಥ ಮಾಡ್ಕೋಬೇಕು. ಇನ್ನು ಎಷ್ಟರ ಮಟ್ಟಿಗೆ ಈ ಕೊರೋನಾದ ಕರುಣಾಜನಕ ಕಥೆಗಳು ಒಂದೆರಡಲ್ಲ. ಇದು ಗರ್ಭಿಣಿಯಿಂದ ಹಿಡಿದು ಮಕ್ಕಳ ತನಕ, ಮಕ್ಕಳಿಂದ ಹಿಡಿದು ಮುದುಕರ ತನಕ ವ್ಯಾಪಿಸ್ತಾನೆ ಇದೆ. ಪಾಪ ಆ ತಾಯಿ ಅದೆಷ್ಟು ಕನಸು ಕಂಡಿದ್ಲೋ ಗೊತ್ತಿಲ್ಲ, ಅದೆಷ್ಟು ಕನವರಿಕೆಗಳಿತ್ತೋ ಗೊತ್ತಿಲ್ಲ. ಯಾಕಂದರೆ ನಮ್ಮಲ್ಲಿ ಈ ಸೀಮಂತಗಳನ್ನು ಮಾಡ್ತಾರಲ್ಲ, ಈ ಬಾಣಂತಿಯರ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ಈಡೇರಿಸೋಕ್ಕೋಸ್ಕರ ಮಾಡ್ತಾರೆ ಪಾಪ. ಆದರೆ ಈಕೆ ಅದೇನೇನೋ ತಾನು ಹುಟ್ಟುವಂಥ ಮಗು ಕನಸ್ಕೊಂಡಿದ್ಲೋ ಗೊತ್ತಿಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂತು. ಕೊರೋನಾ ಎಷ್ಟರ ಮಟ್ಟಿಗೆ ಆಕೆಯನ್ನು ಹಿಂಡಿ ಹಿಪ್ಪೆ ಮಾಡ್ತು ಅಂತಂದರೆ ಕೊನೆಗೆ ಅನಿವಾರ್ಯವಾಗಿ ಹೊಟ್ಟೆಲಿರುವಂಥ ಮಗುವನ್ನು ತೆಗಿಲೇಬೇಕಾಯ್ತು ವೈದ್ಯರು. ಯಾಕಂದರೆ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ ಅನ್ನುವಂಥ ಕಾರಣದಿಂದ. ಹಾಗೆ ಇಂಥ 1-2 ಕೇಸ್ಗಳಲ್ಲ, ಇಂಥ 10 ಕೇಸ್ಗಳಿವೆ. ಅದರಲ್ಲಿ ಕೆಲವೊಂದಷ್ಟು ಕೇಸ್ಗಳನ್ನು ನಿಮಗೆ ತೋರಿಸ್ತೀವಿ ನೋಡಿ. ಕರುಣೆಯೇ ಇಲ್ಲದ ಕೊರೋನಾ ಅನ್ನೋ ಹೆಮ್ಮಾರಿ ಮನುಷ್ಯನನ್ನ ಅಕ್ಷರಶಃ ತನ್ನ ಕಪಿ ಮುಷ್ಟಿಯಲ್ಲಿಟ್ಕೊಂಡು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಜೀವ ಕಸಿಯೋದ್ರ ಜೊತೆಗೆ ಜೀವನವನ್ನು ಕಸಿದು ಜನರ ಆಸೆ ಆಕಾಂಕ್ಷೆಗಳನ್ನು ನುಚ್ಚು ನೂರು ಮಾಡ್ತಿದೆ. ಸ್ನೇಹ ಸಂಬಂಧ ಅಷ್ಟೇ ಯಾಕೆ, ಕೊರೋನಾ ಅಟ್ಟಹಾಸಕ್ಕೆ ಕರುಳ ಬಳ್ಳಿಯೂ ಕಿತ್ತು ಹೋಗ್ತಾ ಇದೆ. ಬಾಗಲಕೋಟೆಯ ಗರ್ಭಿಣಿಗೆ ಒಕ್ಕರಿಸಿದ ವೈರಸ್. ಕೊರೋನಾ ಸೋಂಕಿತ ಗರ್ಭಿಣಿಗೆ ಗರ್ಭಪಾತ. ಮಗು ಪ್ರತಿಯೊಬ್ಬ ಮಹಿಳೆಯ ಮಹಾ ಕನಸು. ಹೆತ್ತ ಕರುಳಿಗೆ ತನ್ನ ಮಗುವಿಗಿಂತ ಮಿಗಿಲಾಗಿರೋದು ಯಾವುದೂ ಇಲ್ಲ. ಅದರಲ್ಲೂ ಹೊಟ್ಟೆಯಲ್ಲಿ ಕನಸನ್ನ ಹೊತ್ತ ಗರ್ಭಿಣಿಯಂತೂ ಹೆರಿಗೆ ಆಗುವವರೆಗೂ ಮಗುವಿನ ಕನವರಿಕೆಯಲ್ಲೇ ಇರ್ತಾಳೆ. ಆದರೆ ಬಾಗಲಕೋಟೆಯ 5 ತಿಂಗಳ ಗರ್ಭಿಣಿಗೆ ಸೋಂಕು ತಗುಲಿದ್ದು ಆಕೆಯ ಜೀವನವನ್ನೇ ಜರ್ಜರಿತವನ್ನಾಗಿಸಿದೆ. ಮೊದಲೇ ಅನಾರೋಗ್ಯದ ಜೊತೆಗೆ ಸೋಂಕಿನಿಂದ ಮಾನಸಿಕವಾಗಿ ಕುಗ್ಗಿದ್ದ ಗರ್ಭಿಣಿಗೆ ಇವತ್ತು ಗರ್ಭಪಾತ ಮಾಡಲಾಗಿದೆ. ಹಾಗಿದ್ರೆ ಕೊರೋನಾ ಇದೆ ಅನ್ನೋ ಒಂದೇ ಕಾರಣಕ್ಕೆ ಗರ್ಭಪಾತ ಮಾಡಲಾಗಿದ್ಯಾ, ಇಲ್ಲ ಗರ್ಭಪಾತಕ್ಕೆ ಬೇರೆ ಕಾರಣವೂ ಇದೆಯಾ ನೋಡಿ. ಗರ್ಭಪಾತ ಮಾಡದೇ ಇದ್ದಲ್ಲಿ ತಾಯಿ ಮಗು ಇಬ್ಬರು ಮೃತಪಡ್ತಾ ಇದ್ರು. ಯಾಕಂದ್ರೆ ಗರ್ಭಿಣಿ ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ಲು. ಮೂತ್ರನಾಳ ಸೋಂಕು, ಗಂಟಲಿನಲ್ಲಿ ಅಲ್ಸರ್ ಆಗಿತ್ತು. ಆಕೆಯ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ತೀರಾ ಕಡಿಮೆ ಇತ್ತು. ಸಾಲದ್ದಕ್ಕೆ ದೇಹ ಹೊಕ್ಕಿರೋ ಕೊರೋನಾದಿಂದಾಗಿ ಗರ್ಭಿಣಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಳು. ಈ ಬಗ್ಗೆ ಬೆಂಗಳೂರಿನಲ್ಲಿರುವಂತಹ ತಜ್ಞ ವೈದ್ಯರ ಹೈ ಪವರ್ ಕಮಿಟಿಗೆ ಮಾಹಿತಿಯನ್ನು ನೀಡಲಾಯಿತು. ಹೀಗಾಗಿ ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರು ಮಹಿಳೆಯ ಗರ್ಭಪಾತ ನಡೆಸಿದ್ದಾರೆ. ಕೊರೋನಾ ಡ್ಯೂಟಿಯಲ್ಲಿದ್ದ ಎಎಸ್ಐ ಎಡವಟ್ಟು. ಕ್ವಾರಂಟೈನ್ನಲ್ಲಿದ್ದ ಮಗಳನ್ನ ಭೇಟಿಯಾದ ಎಎಸ್ಐ. ಮಗಳು ಸಂಕಷ್ಟದಲ್ಲಿದ್ದಾಗ ಹೆತ್ತವರ ಸಂಕಟ ಸಹಜ. ಆದರೆ ಕೊರೋನಾ ವಿಚಾರವಾಗಿ ಬೆಳಗಾವಿಯಲ್ಲಿ ಕರ್ತವ್ಯದಲ್ಲಿದ್ದ ಕೆಎಸ್ಆರ್ಪಿ ಎಎಸ್ಐ ಒಬ್ಬರು ಎಡವಟ್ಟು ಮಾಡಿದ್ದಾರೆ. ಕ್ವಾರಂಟೈನ್ನಲ್ಲಿದ್ದ ಪುತ್ರಿಯನ್ನ ಭೇಟಿ ಮಾಡಿ ಪೊಲೀಸರನ್ನು ಕೂಡ ಫಜೀತಿಗೆ ಸಿಲುಕಿಸಿದ್ದಾರೆ. ಅಷ್ಟಕ್ಕೂ ಈ ಎಡವಟ್ಟು ಹೇಗಾಯ್ತು ಅಂತ ನೋಡೋದಾದ್ರೆ, ಕೊರೋನಾ ಪೇಷಂಟ್ ನಂಬರ್ 552 ಎಎಸ್ಐಯ ಪುತ್ರಿ ಭೇಟಿಯಾಗಿದ್ಲು. ಹೀಗಾಗಿ ಬೆಳಗಾವಿಯ ಲಾಡ್ಜ್ ಒಂದರಲ್ಲಿ ಎಎಸ್ಐ ಪುತ್ರಿಯನ್ನ ಕ್ವಾರಂಟೈನ್ ನಲ್ಲಿಡಲಾಗಿತ್ತು. ಆದ್ರೆ ಆತಂಕ ಇದ್ರು ಎಎಸ್ಐ ಕ್ವಾರಂಟೈನ್ ನಲ್ಲಿದ್ದ ತಮ್ಮ ಪುತ್ರಿಯನ್ನ ಲಾಡ್ಜ್ಗೆ ತೆರಳಿ ಭೇಟಿಯಾಗಿದ್ದಾರೆ. ಮಗಳನ್ನ ಭೇಟಿ ಮಾಡಿದ ಬಳಿಕ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅಷ್ಟೇ ಅಲ್ಲ, ಮಗಳ ಭೇಟಿ ಬಳಿಕ ಎಎಸ್ಐ ಸಿಬ್ಬಂದಿ ಸೇರಿ 40 ರಿಂದ 50 ಮಂದಿಯನ್ನ ಸಂಪರ್ಕಿಸಿದ್ದಾರೆ. ಹೀಗಾಗಿ ಈಗ ಬೆಳಗಾವಿಯ ಎಎಸ್ಐ ಸಿಬ್ಬಂದಿಗೂ ಆತಂಕ ಆವರಿಸಿದೆ. ಇತ್ತ ಮಗಳನ್ನ ಭೇಟಿಯಾದ ಎಎಸ್ಐಯನ್ನ ಕ್ವಾರಂಟೈನ್ನಲ್ಲಿಡಲಾಗಿದೆ.
ಬೆಳಗಾವಿಯಲ್ಲಿ ಒಬ್ಬನಿಂದಲೇ 10 ಮಂದಿಗೆ ವೈರಸ್. ಇನ್ನು ಬೆಳಗಾವಿಯಲ್ಲಂತೂ ತಬ್ಲೀಗ್ ನಂಜು ರಣಕೇಕೆ ಹಾಕ್ತಿದೆ. ಯಾಕಂದ್ರೆ ಇವತ್ತು 11 ಮಂದಿಗೆ ವೈರಸ್ ಒಕ್ಕರಿಸಿದ್ದು. ಈ ಪೈಕಿ ಹಿರೇಬಾಗೇವಾಡಿಯಲ್ಲಿ ಒಬ್ಬನಿಂದಲೇ ಪಕ್ಕದ ಮನೆಯವರು ಸೇರಿದ ಹಾಗೆ 10 ಮಂದಿಗೆ ಸೋಂಕು ತಗುಲಿದೆ. ಸಾಲದಕ್ಕೆ ಪಕ್ಕದ ಮನೆಯವರ ಜಮೀನಿಗೆ ಕೆಲಸಕ್ಕೆ ಬರ್ತಾ ಇದ್ದವರಿಗೂ ಭೀತಿ ಎದುರಾಗಿದೆ. ಇನ್ನು ಸೋಂಕಿತನೊಬ್ಬ ಬೆಳಗಾವಿ ನಗರದ ಮಾರ್ಕೆಟ್ ಕೂಡ ಸುತ್ತಿದ್ದಂತೆ. ಇವೆಲ್ಲದರ ಮಧ್ಯೆ ಕೊರೋನಾದಿಂದ ಗುಣಮುಖರಾಗಿ ಅಹಮದಾಬಾದ್ನಿಂದ ಚಿತ್ರದುರ್ಗಕ್ಕೆ ಬಂದಿದ್ದ 3 ಮತ್ತೆ ವೈರಸ್ ಒಕ್ಕರಿಸಿದ್ದು ಭಾರೀ ಆತಂಕ ಸೃಷ್ಟಿಸಿದೆ. ಒಟ್ನಲ್ಲಿ ದಿನ ಕಳೆದಂತೆ ಕರುನಾಡು ಹೆಮ್ಮಾರಿ ಕೂಪದ ಮತ್ತಷ್ಟು ಆಳಕ್ಕೆ ಜಾರ್ತಾ ಇದೆ. ಬ್ಯೂರೋ ರಿಪೋರ್ಟ್ TV9. ಒಂದು ಸಂಗತಿನ ಹೇಳಲೇಬೇಕು. ಹಿಂದೆ ನಾನು ಈ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ ನಾನು. ಯಾಕಂದರೆ ಈ ಸಿಕ್ಕವ್ರನ್ನ ದೋಚ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಮಹರ್ಷಿಯಾಗೆ ಬದಲಾದ ಅನ್ನುವಂಥ ಕಥೆನ ಹೇಳಿದ್ದೆ. ಅಂದರೆ ಈ ಸಪ್ತರ್ಷಿಗಳು ಬರ್ತಾರೆ, ನೀನು ಏನು ಮಾಡ್ತಾ ಇದೀಯಾ ಅಂತ. ದೋಚುವಂಥದ್ದೇ ನನ್ನ ಕೆಲಸ ಅಂತ ನಾನು. ಯಾರಿಗೋಸ್ಕರ ಮಾಡ್ತೀಯಪ್ಪ ಇದನ್ನೆಲ್ಲ ಅಂತ. ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತೀನಿ. ಏನು ಬರುತ್ತೆ ನಿನಗೆ? ಅವರು ನಾನು ಕೊಡು ಅಂದರೆ ಜೀವನ ಕೊಡ್ತಾರೆ, ನೋಡ್ತಾ ಇರಿ ಅಂತ ಹೇಳ್ತಾರೆ ಇವರು ಸಪ್ತರ್ಷಿಗಳು. ಆಯ್ತಪ್ಪ ಹೋಗಿ ನೋಡ್ಕೊಂಬ, ಕೇಳ್ಕೊಂಬ ನಿನ್ನ ಹೆಂಡತಿ ಮಕ್ಕಳನ್ನ, ಈ ಜೀವ ಕೊಡ್ತಾರೆ ಕೇಳ್ಕೊಂಬ ಅಂತ. ಅವ್ನು ಸೀದಾ ಹೋಗ್ತಾನೆ, ಭಾಳ ಉತ್ಸಾಹದಿಂದ ಹೋಗಿ ಕೇಳ್ತಾನೆ, ನಾನೇನಾದರೂ ಸತ್ರ ನನ್ನ ಜೊತೆ ಬರ್ತೀರಾ ಅಂತ ಮಕ್ಕಳಿಗೆ ಕೇಳ್ತಾನೆ. ಮಕ್ಕಳು ನಕ್ಕು ಬಿಡ್ತಾರೆ ನೋಡ್ಬಿಟ್ಟು, ಏನಪ್ಪ ನಿಂಗೆ ತಲೆ ಕೆಟ್ಟಿದ್ಯಾ, ನೀನು ಸತ್ರ ನಾವು ಬರೋಕ್ಕೆ ಸಾಧ್ಯನಾ, ಏನು ಮಾತಾಡ್ತಿದ್ಯಾ ನೀನು ಅಂತ. ಅವ್ನು ಹೆಂಡತಿ ಹತ್ರ ಹೋಗಿ ಕೇಳ್ತಾನೆ, ನೀನೇನಾದರೂ ನಾನು ಸಂಕಟದಲ್ಲಿದ್ದರೆ ನಾನು ಸತ್ತರೆ ಬರ್ತೀಯಾ ಅಂತ. ಹೆಂಡತಿ ಕೂಡ ಅಂತಾಳೆ, ಮಕ್ಕಳನ್ನ ಬಿಟ್ಟು ನಾನು ನಿಮ್ಮ ಜೊತೆ ಬರೋಕ್ಕೆ ಸಾಧ್ಯನಾ, ಮೂರ್ಖ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ನೀವು ಅಂತ. ತಕ್ಷಣಕ್ಕೆ ಜ್ಞಾನೋದಯವಾಗುತ್ತೆ. ಯಾರು ದೋಚ್ತಾ ಇದ್ನಲ್ಲ ಆ ವ್ಯಕ್ತಿ ಮಹರ್ಷಿ ಆಗ್ತಾನೆ. ವಾಲ್ಮೀಕಿ ಮಹರ್ಷಿಯ ಕತೆ ಹೇಳ್ತಾ ಇದ್ದೆ ನಾನು. ಅಂದರೆ ಯಾರೂ ಬರಲ್ಲ ಅಂತ. ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಹಾಗೆ ಹೇಳೋದು. ಯಾರು ನಿಮ್ಮ ಜೊತೆಗೆ ಬರಲ್ಲ, ನಿಮ್ಮ ಹೆಂಡತಿ ಬರಲ್ಲ, ನಿಮ್ಮ ಮಕ್ಕಳು ಬರಲ್ಲ, ನಿಮ್ಮ ಸಂಬಂಧಿಕರು ಬರಲ್ಲ. ನಾಳೆ ಈ ಸಂದರ್ಭದಲ್ಲಿ ಸತ್ತಂಥವರು ಕೂಡ ನತದೃಷ್ಟರೇ ಒಂದು ಲೆಕ್ಕದಲ್ಲಿ ಯಾರು ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರಲ್ಲ. ಅಂಥ ಒಂದು ಸ್ಥಿತಿ ಇರುವಂಥದ್ದು. ನಾನು ಯಾಕೆ ಇಷ್ಟೊಂದೆಲ್ಲ ಕಥೆಗಳನ್ನ ಹೇಳಿದೆ ಅಂತಂದರೆ, ಈ ಬೆಂಗಳೂರಿನ ಸ್ಥಿತಿಗತಿಗಳಿದೆಯಲ್ಲ, ಆ ಬೆಂಗಳೂರಿನ ಸ್ಥಿತಿಗತಿಗಳೇ ಒಂಥರ ವಿಚಿತ್ರ. ಯಾಕಂದರೆ ಆರೋಗ್ಯಾಧಿಕಾರಿಗಳು ಒಂದಾದ ಮೇಲೆ ಒಂದು ಎಡವಟ್ಟುಗಳನ್ನು ಮಾಡ್ತಾ ಇದ್ದಾರೆ, ಪೊಲೀಸರು ಒಂದಾದ ಮೇಲೆ ಒಂದು ಎಡವಟ್ಟುಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಬಿಹಾರಿ ಕಾರ್ಮಿಕ ಮೊದಲು ಏನು ಸಿಕ್ಕ, ಅವನು ತಗೊಂಡೋಗಿ ಅವನ ಆಸ್ಪತ್ರೆಗೆ ಹಾಕಿದ್ರು. ವರದಿ ಏನು ಹೇಳುತ್ತೆ ಅಂತಂದರೆ, ಅವನು ಆಸ್ಪತ್ರೆಯಲ್ಲಿದ್ದಾನೆ, ಚಿಕಿತ್ಸೆ ಪಡಿತಾ ಇದ್ದಾನೆ ಅಂತ ಹೇಳುತ್ತೆ. ಆದರೆ ಆರಾಮಾಗಿ ಅವನು ಹೊರಗಡೆ ತಿರುಗಾಡ್ತಾ ಇದ್ದಾನೆ. ಹೀಗಾದರೆ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯನಾ? ಒಂದಾದ ಮೇಲೆ ಒಂದು ಕೇಸ್ಗಳು ಬರ್ತಾ ಇವೆ. ಅಂತ 5 ಕೇಸ್ಗಳ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀವಿ. ಒಂದಾಯ್ತು, ಎರಡಾಯ್ತು, 163 ಆಯ್ತು. ಬೆಂಗಳೂರನ್ನ 1.5 ತಿಂಗಳಿನಿಂದ ಕೊರೋನಾ ಬಿಟ್ಟು ಬಿಡದಂತೆ ಬೇಟೆಯಾಡ್ತಿದೆ. ದಿನ ದಿನಕ್ಕೂ ಸೋಂಕಿತರು ಹೆಚ್ಚಾಗ್ತಿದಾರೆಯೇ ಹೊರತು ಗುಣಮುಖರಾದವರು ಕಮ್ಮಿನೇ. ಈ ಕಿಲ್ಲರ್ ಕೊರೋನಾ ರಾಜ್ಯ ರಾಜಧಾನಿಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ಇಂಚಿಂಚು ಮಾಹಿತಿಯನ್ನ TV9 ನಿಮ್ಮ ಮುಂದಿಟ್ಟಿದೆ. ಹೆಡ್ ಆಫೀಸ್ನ ಎಕ್ಸ್ಕ್ಲೂಸಿವ್ಗಳು, ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಎಲ್ರಿಗಿಂತ ಮೊದಲೇ ರಿಪೋರ್ಟ್ ಮಾಡಿದೆ. ಇವತ್ತು ಕೂಡ ಕಾಂಕ್ರೀಟ್ ಕಾಡಿಗೆ ಹೊಕ್ಕಿರೋ ಕೊರೋನಾ ಎಲ್ಲೆಲ್ಲಿ ಏನೇನು ಅಪಾಯ ತಂದೊಡ್ಡಿದೆ ಅನ್ನೋ ಸುದ್ದಿಗಳನ್ನ ಹೆಕ್ಕಿ ತಂದಿದೆ. ಆ ಅಸಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ. ಎಕ್ಸ್ಕ್ಲೂಸಿವ್ ನಂಬರ್ 1, ಡೇಂಜರಸ್ ಎಸಿಂಪ್ಟಮ್. ಕೊರೋನಾದಂತಹ ಒಂದು ವಿಲಕ್ಷಣ ವೈರಸ್ ಅನ್ನ ಇದುವರೆಗೂ ಜಗತ್ತು ಕಂಡೇ ಇರಲಿಲ್ಲ ಎನ್ನಬಹುದು. ಯಾಕಂದ್ರೆ ಸೋಂಕಿತರ ಲಕ್ಷಣವನ್ನ ಕಂಡುಹಿಡಿಯೋದೇ ಕಷ್ಟವಾಗಿದೆ. ಈ ಉಸಿರುವಳ್ಳಿ ಸೋಂಕಿನ ಮತ್ತೊಂದು ಅಪಾಯಕಾರಿ ಮುಖವೇ ಎಸಿಂಪ್ಟಮ್. ಸೋಂಕಿತರಲ್ಲೇ ಕೆಲವರಲ್ಲಿ ನಾನಿದ್ದೀನಿ ಅಂತ ತೋರಿಸ್ಕೊಂಡ್ರೆ, ಕೆಲವರಲ್ಲಿ ಇದ್ದೂ ಇಲ್ಲದಂತೆ ಗುಮ್ಮನಂತೆ ಇರುತ್ತೆ. ಈ ಎಸಿಂಪ್ಟಮ್ ಗೋಮುಖ ವ್ಯಾಘ್ರವೇ ಅತ್ಯಂತ ಅಪಾಯಕಾರಿ. ಈ ಎಸಿಂಪ್ಟಮ್ ಕ್ಯಾರಿಯರ್ಸ್ಗೆ ನೆಗಡಿ, ಕೆಮ್ಮು, ಜ್ವರ, ಉಸಿರಾಟದ ಸಮಸ್ಯೆ ಇಂಥ ಯಾವುದೇ ಲಕ್ಷಣ ಕಾಣಿಸೋದಿಲ್ಲ. ಈ ಒಬ್ಬ ಎಸಿಂಪ್ಟಮ್ ಕ್ಯಾರಿಯರ್ನಿಂದ ಬರೋಬ್ಬರಿ 20 ಜನರಿಗೆ ಸೋಂಕು ಹರಡಬಲ್ಲದು. ಆತಂಕಕಾರಿ ವಿಷಯ ಏನು ಅಂದ್ರೆ, ಸಮುದಾಯಕ್ಕೆ ಸೋಂಕು ಹಬ್ಬಿಸೋದೇ ಈ ಎಸಿಂಪ್ಟಮ್ ಕ್ಯಾರಿಯರ್ಸ್. ಈ ಸೋಂಕಿತರಿಗೆ ತನಗೆ ವೈರಸ್ ಬಂದಿದೆ ಅಂತಲೇ ಗೊತ್ತಾಗಲ್ಲ.
ಸಾಮಾನ್ಯವಾಗಿ ಇವರು ಬೇರೆಯವರಲ್ಲಿ ಯಾರಾದರೂ ಮಧುಮೇಹ, ಕಿಡ್ನಿ ವೈಫಲ್ಯ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿದ್ರೆ ಅವರ ದೇಹಕ್ಕೆ ನುಗ್ಗಿ ಜೀವಕ್ಕೆ ಕಂಟಕ ತಂದೊಡ್ಡುತ್ತೆ. ಈ ರೀತಿ ಎಸಿಂಪ್ಟಮ್ ಕ್ಯಾರಿಯರ್ಸ್ನಿಂದ ಸೋಂಕು ಬಂದವರನ್ನ ಬಿ ಕ್ಯಾಟಗರಿಗೆ ಸೇರಿಸ್ತಾರೆ. ಆರೋಗ್ಯ ಇಲಾಖೆ ನೀಡಿರೋ ಅಧಿಕೃತ ಮಾಹಿತಿ ಇದು. ಈ ಎಸಿಂಪ್ಟಮ್ ಕ್ಯಾರಿಯರ್ಗಳನ್ನ ಪತ್ತೆ ಹಚ್ಚಬೇಕು ಅಂದ್ರೆ ಬಿ ಕ್ಯಾಟಗರಿಯವರ ಮೂಲಕ ಪತ್ತೆ ಹಚ್ಚಲಾಗ್ತಿದೆ. ಅಂದ್ರೆ ಯಾರಿಂದ ಅಪಾಯ ಹೆಚ್ಚೋ ಅವರು ತಡವಾಗಿ ಪತ್ತೆ ಆಗ್ತಿದ್ದಾರೆ. ಎಕ್ಸ್ಕ್ಲೂಸಿವ್ ನಂಬರ್ 2. ಹೊಂಗಸಂದ್ರದಲ್ಲಿ ಮತ್ತೆ 5 ಕೇಸ್. ಇಡೀ ಪಾದರಾಯನಪುರ ಏರಿಯಾವನ್ನೇ ಟೆಸ್ಟಿಂಗ್ ಮಾಡಿ ಕೊರೋನಾ ಸಂಹಾರಕ್ಕೆ ಬಿಬಿಎಂಪಿ ಮಹಾಯಜ್ಞ ಆರಂಭಿಸಿದೆ. ಆದರೆ ಕ್ಯಾನ್ಸರ್ನಂತೆ ಹೊಂಗಸಂದ್ರದಲ್ಲಿ ಕೊರೋನಾ ವ್ಯಾಪಿಸುತ್ತಲೇ ಇದೆ. ಸಂಜೆ ಆರೋಗ್ಯ ಇಲಾಖೆಯ ಹೆಲ್ತ್ ಬುಲೆಟಿನ್ನಲ್ಲಿ ಬೆಂಗಳೂರಿನಲ್ಲಿ ಒಟ್ಟು 7 ಪ್ರಕರಣಗಳಿದ್ವು. ಆದರೆ ನಂತರ ಬಿಹಾರಿ ಕಾರ್ಮಿಕನ ಸಂಪರ್ಕಕ್ಕೆ ಬಂದಿದ್ದ ಬರೋಬ್ಬರಿ 5 ಕೊರೋನಾ ದೃಢಪಟ್ಟ ಸುದ್ದಿಯನ್ನ TV9 ಬ್ರೇಕ್ ಮಾಡಿತು. ಈ ಎಲ್ಲ 5 ಸೋಂಕಿತರಿಗೂ ಪೇಷಂಟ್ 419ನೇ ವ್ಯಕ್ತಿಯಿಂದಲೇ ಸೋಂಕು ಹಬ್ಬಿದೆ. ಎಕ್ಸ್ಕ್ಲೂಸಿವ್ ನಂಬರ್ 3. ಆರೋಗ್ಯ ಇಲಾಖೆಯ ಮಹಾ ಎಡವಟ್ಟು. ಇಡೀ ರಾಜ್ಯವೇ ಹೆಮ್ಮಾರಿ ಭಯದಲ್ಲಿದೆ. ಗೊತ್ತಿಲ್ಲದೆ ಅಂಟಿಕೊಂಡ್ರು ಅಪಾಯ ಅಂತ ಅರಿತಿದೆ. ಆದ್ರೆ ಎಲ್ಲವೂ ಗೊತ್ತಿರೋ ಆರೋಗ್ಯ ಇಲಾಖೆಯ ಎಡವಟ್ಟನ್ನ ಇವತ್ತು TV9 ಬಯಲು ಮಾಡಿದೆ. ಇಡೀ ಹೊಂಗಸಂದ್ರಕ್ಕೆ ಸೋಂಕು ಅಂಟಿಸಿದ 419ನೇ ಪೇಷಂಟ್ ಅನ್ನ ಬೀದಿಯಲ್ಲೇ ಬಿಟ್ಟು ಹೋಗಿತ್ತು. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅಂತ ನಿನ್ನೆಯೇ ಹೆಲ್ತ್ ಬುಲೆಟಿನ್ ಅಲ್ಲಿ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿತ್ತು. ಆದ್ರೆ ಅದೇ ವ್ಯಕ್ತಿಯನ್ನ ವಿದ್ಯಾಜ್ಯೋತಿ ಬಡಾವಣೆಯಲ್ಲಿ ಬಿಟ್ಟು ಹೋಗಿದ್ರು. ಎಕ್ಸ್ಕ್ಲೂಸಿವ್ ನಂಬರ್ 4. ಪಾದರಾಯನಪುರಕ್ಕೆಲ್ಲ ಟೆಸ್ಟಿಂಗ್. TV9 ಬ್ರೇಕ್ ಮಾಡಿದ 2ನೇ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಡೀ ಪಾದರಾಯನಪುರಕ್ಕೆಲ್ಲ ಟೆಸ್ಟಿಂಗ್. ನೆಮ್ಮದಿಯಾಗಿದ್ದ ಬೆಂಗಳೂರನ್ನ ಕಾಡ್ತಿರೋದೇ ಪಾದರಾಯನಪುರ. ಇಲ್ಲಿ ದಿನ ಕಳೆದಂತೆ ಸೋಂಕಿತರ ಸಂಖ್ಯೆ ದ್ವಿಗುಣಗೊಳ್ತಲೇ ಇದೆ. ಸೋಂಕಿತರು ಮತ್ತವರ ಸಂಪರ್ಕದಲ್ಲಿದ್ದವರನ್ನ ಕ್ವಾರಂಟೈನ್ ಮಾಡಿದ್ರು ರ್ಯಾಂಡಮ್ ಟೆಸ್ಟ್ನಲ್ಲಿ ಒಂದಲ್ಲ ಒಂದು ಕೇಸ್ ಪತ್ತೆಯಾಗ್ತಾನೆ ಇದೆ. ಯಾರಿಂದ ಯಾರಿಗೆ ಹೇಗೆ ಸೋಂಕು ಹಬ್ಬಿದೆ, ಸಮುದಾಯಕ್ಕೆ ಸೋಂಕು ಹಬ್ಬಿದೆಯಾ ಅನ್ನೋ ಅನುಮಾನ ಮೂಡಿದೆ. ಹೀಗಾಗಿ ಇಡೀ ಪಾದರಾಯನಪುರಕ್ಕೆ ಕೊರೋನಾ ಪರೀಕ್ಷೆ ಮಾಡಲು ಬಿಬಿಎಂಪಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಪ್ರತಿ ಮನೆಯಿಂದಲೂ ಒಬ್ಬರ ಸ್ವಾಬ್ ಟೆಸ್ಟ್ ಪಡೀತಿದೆ. ಎಕ್ಸ್ಕ್ಲೂಸಿವ್ ನಂಬರ್ 5. ಕ್ವಾರಂಟೈನ್ಗೆ ಹೆದರಿ ಎಸ್ಕೇಪ್. ಪಾದರಾಯನಪುರದ ರ್ಯಾಂಡಮ್ ಟೆಸ್ಟ್ನಲ್ಲಿ ಇವತ್ತು ಪತ್ತೆಯಾದ 3 ಸೋಂಕಿತರಲ್ಲಿ ತುಂಬು ಗರ್ಭಿಣಿನೂ ಇದ್ದಾರೆ. ಈ ಗರ್ಭಿಣಿ ಚಾಮರಾಜಪೇಟೆಯ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಹೀಗಾಗಿ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯಲ್ಲೂ ಸೋಂಕು ಹಬ್ಬಿರೋ ಆತಂಕ ಸೃಷ್ಟಿಯಾಗಿದೆ. ಹೆರಿಗೆ ಆಸ್ಪತ್ರೆಯಲ್ಲಿದ್ದ ಎಲ್ಲಾ ಗರ್ಭಿಣಿಯರನ್ನು ಕ್ವಾರಂಟೈನ್ಗೆ ಆರೋಗ್ಯ ಸಿಬ್ಬಂದಿ ಪ್ಲಾನ್ ಮಾಡಿತ್ತು. ಆದರೆ ಕ್ವಾರಂಟೈನ್ ಭಯದಿಂದ ತಪ್ಪಿಸಿಕೊಳ್ಳಲು ಮಹಿಳೆ ಯತ್ನಿಸಿದ್ರು. ಈ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು TV9 ಪ್ರಸಾರ ಮಾಡಿತ್ತು. ಬ್ಯೂರೋ ರಿಪೋರ್ಟ್, TV9. ಇಷ್ಟೆಲ್ಲ ಆದ್ಮೇಲಾದ್ರೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಭಗವಂತನೂ ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಂದ್ರೆ ಮತ್ತೆ ಬೆಂಗಳೂರೇ ಸೀಲ್ ಡೌನ್ ಆಗುವಂಥ ಅಪಾಯ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಇದೆಲ್ಲದರ ಜೊತೆಗೆ ಬಹಳ ಬೇಸರದ ಸಂಗತಿ, ಕೆಲವೊಂದು ಸಂಗತಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ ಈ ನೋಡಿ, ಈ ಆರಾಮಾಗಿ ಕಾರ್ಮಿಕರು ಪಾಪ ಕುತ್ಕೊಂಡಂತವ್ರಿಗೆ ಗೊತ್ತಿರಲಿಲ್ಲ ಟ್ರೈನ್ ಬರುತ್ತೆ ಅಂತ. ಆ ಹಳಿನಲ್ಲೇ ಕಾರ್ಮಿಕರು ಪ್ರಾಣ ಬಿಟ್ಟರು. ಈ ಕೊರೋನಾದಿಂದಾಗಿ ಕೆಲಸ ಇಲ್ಲದೇ ಕೂತ್ಕೊಂಡು ಹಠೆ ಹೊಡಿತಿದ್ದಂಥವ್ರು ತೀರಾ ಏನು ಅಂದರೆ ಟ್ರೈನ್ ಬಂದಿದ್ದು ಗೊತ್ತಾಗಲಿಲ್ಲ. 17 ಕಾರ್ಮಿಕರ ಮೇಲೆ ರೈಲು ಹರಿತು. ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ರು. ಮಹಾರಾಷ್ಟ್ರದ ಬೋಸ್ವಾಲಾ ರೈಲ್ವೆ ನಿಲ್ದಾಣಕ್ಕೆ ತೆರಳ್ತಾ ಇದ್ದಂಥ ಕಾರ್ಮಿಕರು ಪಾಪ ಅವರೇನು ತಮ್ಮ ಊರಿಗೆ ಹೋಗಬೇಕು ಅಂತಿದ್ರು. ಆದರೆ ಎಲ್ಲೋ ಒಂದು ಕಡೆಗೆ ವಿಧಿ ಅವರ ಜೀವವನ್ನೇ ತೆಗೆದುಕೊಂಡು ಬಿಡ್ತು. ರೈಲು ಹಳಿನಲ್ಲಿ ನಡ್ಕೊಂಡು ಹೋಗ್ತಿದ್ದಂಥವ್ರು ರಾತ್ರಿ ಪಾಪ ಹಳಿ ಮೇಲೆ ಮಲಗಿದ್ರು, ಗೊತ್ತಿರಲಿಲ್ಲ. ಅಲ್ಲಿಗೆ ಒಂದು ಲೆಕ್ಕದಲ್ಲಿ ಅವರ ಕಥೆನೇ ಮುಗಿದು ಹೋದಂಗಾಯಿತು. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.